ನೋಡಿದ್ರಲ್ವಾ, ಈ ಥರ ಅಪ್ಲೈ ಮಾಡಿಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿ. ಒಂದೇ ವಾಶಲ್ಲಿ ಎಷ್ಟು ವೈಟಾಗಿ ಎಷ್ಟು ಗ್ಲೋಯಿಂಗ್ ಆಗಿ ಕಾಣಿಸ್ತಿದ್ದೀರಿ ಅಂತ ನೀವು ಅಷ್ಟೇ ಒಂದು 3 months ಯೂಸ್ ಮಾಡಿ ವರ್ಕ್ ಆಗೇ ಆಗುತ್ತೆ. ಇದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸಬ್ರು ವಿಡಿಯೋ ನೋಡ್ತಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಬಿಸಿಲಲ್ಲಿ ತುಂಬ ಕಪ್ಪಾಗಿ ನಿಮ್ಮ ಕೈ ಕಾಲು ಮತ್ತು ಕತ್ತಿನ ಭಾಗ ಇರ್ಬೋದು, ಫೇಸ್ ಇರ್ಬೋದು, ಕಪ್ಪಾಗಿದ್ರೆ ಅದನ್ನು ಯಾವ ರೀತಿ ಬೆಳ್ಳಗೆ ಮಾಡೋದು ಅಂತ ಮನೇಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ಹೇಗೆ ನಿಮ್ಮ ಫೇಸ್ನ ವೈಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ವಸ್ತುಗಳು ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಅಕ್ಕಿ 1-2 hours ನೆನೆಸಿಡಬೇಕು. ಆಮೇಲೆ ಮತ್ತೊಂದು ಬಂದ್ಬಿಟ್ಟು ಜೋಳದ ಹಿಟ್ಟು, ಆಮೇಲೆ ಬಂದು ಆಲೂಗೆಡ್ಡೆ ಮತ್ತು ಹಾಲು, ಮೊಸರು, ಇವಿಷ್ಟನ್ನು ಸೇರಿಸಿ ಹೇಗೆ ಫೇಸ್ನ ವೈಟ್ ಮಾಡೋದಕ್ಕೆ ಕ್ರೀಮ್ನ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೇಳಿದ್ನಲ್ಲ, ಫಸ್ಟ್ನೇದಾಗಿ ಅಕ್ಕಿ ನೆನೆಸಿಟ್ಟು 1-2 hours ಆಗಿದೆ ಆಲ್ರೆಡಿ. ಒಂದು 100 ಗ್ರಾಮ್ ಇದ್ದಾವೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು, ಯಾವ ಅಕ್ಕಿ ಬೇಕಿದ್ರೂ ಯೂಸ್ ಮಾಡ್ಬೋದು, ಅದೇ ಅಕ್ಕಿ ಇದೇ ಅಕ್ಕಿ ಅಂತ ಏನಿಲ್ಲ. ಇದನ್ನು ಮಿಕ್ಸಿಗೆ ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಇದಕ್ಕೆ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡ್ತಿದ್ದೀರಲ್ಲ, ಈ ಥರ ನುಣ್ಣಗಾಗಿರ್ಬೇಕು. ಈಗ ಇದನ್ನ ಬಟ್ಟೆಲ್ಲಾದರೂ ಸೋಸ್ಕೊಳ್ಬೋದು. ನಾನು ಜಾದ್ರದಲ್ಲಿ ಸೋಸ್ಕೊತಾ ಇದ್ದೀನಿ, ಬಟ್ಟೆ ಅರ್ಜೆಂಟಿಗೆ ಸಿಗಲಿಲ್ಲ ಅಂತ ಹೇಳಿ. ನೀವು ಯಾವಾಗಲೂ ಯೂಸ್ ಮಾಡ್ತಿರಲ್ಲ ಕ್ರೀಮು, ಅದೇ ಥರ ಡೈಲಿ ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಏನಿಲ್ಲ ಅಂದರೂ ಒಂದು 10 daysವರೆಗೂ ಯೂಸ್ ಮಾಡ್ಬೋದು. ಅಕ್ಕಿ ಇರೋದು ರಸ ಮಾತ್ರನ ಈ ಥರ ಸೋಸ್ಕೊಳ್ಬೇಕು. ಬಟ್ಟೆಗಾದರೆ ಬೇಗ ಇಳಿದ್ಬಿಡುತ್ತೆ, ಇದ್ರೊಳಗಡೆ ಬೇಗ ಇಳಿಯಲ್ಲ. ಆದಷ್ಟು ಬಟ್ಟೆಲೇ ಸೋಸ್ಕೊಳಕ್ಕೆ ಟ್ರೈ ಮಾಡಿ. ನೋಡ್ತಿದ್ರಲ್ಲ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ ಇದನ್ನು ಇಳಿಸೋಕ್ಕೆ ಅಂತ. ಈ ಥರ ಚೆನ್ನಾಗಿ ಸೋಸ್ಕೊಂಡು ಮೇಲ್ಗಡೆ ಈ ಥರ ರವೆ ರವೆ ಥರ ಇರುತ್ತೆ. ನಾನು ಬರೀ ಹಾಲು ಮಾತ್ರ ತಗೊಂಡಿದ್ದೀನಿ ಅಕ್ಕಿದು. ಈ ಥರ ಇರಬೇಕು. ಈ ಥರದ ಇದು ಅಕ್ಕಿ ಹಾಲನ್ನ ಈ ಥರ ತಕ್ಕೊಂಡು ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಒಂದು ಸ್ಪೂನಷ್ಟು ಜೋಳದ ಹಿಟ್ಟು ತಗೊಂಡಿದ್ದೀನಿ. ಈಗ ಅದನ್ನು ನೆನೆಸಿಡ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ, ಜಾಸ್ತಿ ಹಾಕಬೇಡಿ. ಈ ಥರ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನೆನೆಯೋಕ್ಕಿಡಿ. ಕಾಣಿಸ್ತಿದೆಯಾ? ನೆಕ್ಸ್ಟ್ ಬಂದು ಆಲೂಗೆಡ್ಡೆ. ಇದನ್ನು ಸಿಪ್ಪೆ ತೆಗೆದ್ಬಿಟ್ಟು ಈಗ ಇದನ್ನು ತುರ್ಕೊಳ್ಬೇಕು. ಥರ ಚೆನ್ನಾಗಿ ತುರಿರಿ. ಒಂದು ಪೂರ ಆಲೂಗೆಡ್ಡೆನೂ ತುರಿದ್ಬಿಡಿ. ಆಲೂಗೆಡ್ಡೆನೂ ಫೇಸು ವೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇಷ್ಟು ತುರ್ಕೊಂಡಿದ್ದೀನಿ. ಇದನ್ನು ಹಿಂಡಬೇಕು. ಈಗ ರಸನ, ಇದು ರಸ ಮಾತ್ರ ತಗೊಳ್ಳಿ, ಇದನ್ನೆಲ್ಲ ಹಾಕೊಂಬೇಡಿ. ಚೆನ್ನಾಗಿ ಇದ್ರ ರಸನ ಹಿಂಡ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ಈಗ ಇದಕ್ಕೆ ಒಂದು ತಪ್ಪಲೆನ ತಗೊಂಡು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿದು ಗಟ್ಟಿಗಾಗಬೇಕು. ಹೆಂಗಪ್ಪ ಅಂತಂದರೆ ಒಂಥರ ಕ್ರೀಮ್ ಥರ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಈ ಥರ ತಿರುಗಿಸ್ತಾ ಇರಿ, ಬಿಡಬೇಡಿ, ಇಲ್ಲಾಂದರೆ ತಳ ಹತ್ತಿಬಿಡುತ್ತೆ. ಈ ಥರ ತಿರುಗಿಸ್ತಾ ಇರಿ. ನೋಡ್ತಿದ್ದೀರಲ್ಲ ಹಾಲೆ ಎಷ್ಟು ಬೇಗ ತಳ ಹತ್ತುತ್ತೈತೆ ಅಂತ. ಕಡಿಮೆ ಉರಿಲೇ ಇದನ್ನು ಮಾಡ್ಕೊಬೇಕು. ಜಾಸ್ತಿ ಉರಿನ ಇಟ್ಕೊಳಂಗಿಲ್ಲ, ಯಾಕೆಂದರೆ ಇಲ್ಲಾಂದರೆ ಎಲ್ಲ ತಳ ಹತ್ಬಿಟ್ಟು ಹಾಳಾಗೋಗ್ಬಿಡುತ್ತೆ.
ಈಗ ಇದಕ್ಕೆ ಸ್ವಲ್ಪನ ಹಾಲು ಹಾಕೋಣ. ಇದಕ್ಕೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಈಗ ಜೋಳದ ಹಿಟ್ಟನ್ನ ಆವಾಗಲೇ ಕಲಸಿಟ್ಕೊಂಡಿದ್ವಲ್ಲ, ಈಗ ಅದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇದನ್ನ. ಆಲ್ರೆಡಿ ಎಷ್ಟು ಕ್ರೀಮಿ ಆಗಿದೆ ಅಂತ. ಈ ತರ ಚೆನ್ನಾಗಿ ಸಾಫ್ಟ್ ಆಗ್ಬೇಕದು. ಜಾಸ್ತಿ ಉರಿ ಇಟ್ಕೊಳಕ್ ಹೋಗ್ಬೇಡಿ, ಬೇಗ ಗಟ್ಟಿಗಾಗ್ಬಿಡುತ್ತೆ. ಇದನ್ನೇ ಚಿಕ್ಕ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು, ಯಾಕೆಂದ್ರೆ ಇದಕ್ಕೆ ಅಂಥದ್ದೆಲ್ಲ ಏನ್ ಹಾಕಿಲ್ಲ. ಮನೆಯಲ್ಲಿ ಇರುವಂತ ಅಕ್ಕಿ, ಮೊಸರು, ಹಾಲು ಇದಿಷ್ಟೇ ಹಾಕಿರೋದ್ರಿಂದ ಚಿಕ್ಕ ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಈ ಆಲೂಗೆಡ್ಡೆ ತುರ್ದಿಟ್ಟಿದ್ವಲ್ಲ, ಇದು ಮೇಲ್ಗಡೆದು ನೀರ್ನ ಬಸಿದ್ಬಿಡಿ. ಈ ತರ ಗಟ್ಟಿಗಿರೋದಷ್ಟೇ ತಗೊಬೇಕು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಗಂಟು ಇರಬಾರ್ದು, ಅದು ಕೈಗೆ ಕಚ್ಕೊಂಡ್ರೆ ಯಪ್ಪ ಹೆಂಗಪ್ಪ ತೊಳ್ಕೊಳೋದು ಅನ್ನೋ ಥರ ಇರಬೇಕು. ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ತೀನಿ. ಏನಾದರೂ ಮೊಸರಿದ್ರೆ ಅದನ್ನ ಬೇಕಿದ್ರೂ ಯೂಸ್ ಮಾಡ್ಕೊಬೋದು, ಅಥವಾ ಮನೇಲಿ ನಮ್ಮ ಮನೇಲೆಲ್ಲ ಮೊಸರಿಲ್ಲಪ್ಪ ಅಂತ ಅನ್ನೋರು ಪ್ಯಾಕೆಟ್ ಮೊಸರು ಆದ್ರೂ ಯೂಸ್ ಮಾಡ್ಬೋದು. ಒಂದು 2-3 ಸ್ಪೂನ್ ಅಷ್ಟು. ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ಬೌಲಲ್ಲಿ ಹಾಕೊಳ್ಳಿ. ಇದನ್ನ ಒಂದು 10 ಡೇಸ್ವರೆಗೂ ಯೂಸ್ ಮಾಡ್ಬೋದು ಫ್ರಿಡ್ಜಲ್ಲಿ ಇಟ್ಕೊಂಡು. ಎಷ್ಟು ಸ್ಮೂತ್ ಆಗಿದೆ ನೋಡಿ, ಬೆಣ್ಣೆ ತರ. ಕ್ರೀಮು ಈ ತರ ರೆಡಿ ಆಗಿದೆ, ಒಳ್ಳೆ ಬೆಣ್ಣೆ ತರ ಇದೆ. ಗಂಟು ಇಲ್ಲದೆ ಇರೋ ತರ ಕ್ರೀಮ್ನ ರೆಡಿ ಮಾಡ್ಕೊಬೇಕು. ಈಗ ಇದನ್ನ ನಾನು ಫಸ್ಟ್ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಲ್ವಾ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಕ್ರೀಮು ಅಂತ. ಇದನ್ನೊಂದು 1/2 ಅವರ್ ಬಿಡಬೇಕು. ನಾನು ಅಷ್ಟೊತ್ತೆಲ್ಲ ಬಿಡಲ್ಲ, ಒಂದು 2 ಮಿನಿಟ್ಸ್ ಅಷ್ಟೇ ಬಿಡ್ತೀನಿ. ಯಾಕೆಂದರೆ ನಿಮಗೆ ತೋರಿಸ್ಬೇಕಲ್ವಾ, ಅದಕ್ಕೋಸ್ಕರ. ಬೇರೆ ಟೈಮಲ್ಲೆಲ್ಲ ನಾನು ಒಂದು 1/2 ಅವರ್ ಬಿಟ್ಬಿಟ್ಟೆ ವಾಶ್ ಮಾಡ್ತೀನಿ. ಈಗ ಸದ್ಯಕ್ಕೆ 1-2 ಮಿನಿಟ್ಸ್ ಅಷ್ಟೇ ಬಿಟ್ಟು ಇದು ನೀಟಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ವಾಶ್ ಮಾಡಬಾರ್ದು. ಈ ಥರ ಅಪ್ಲೈ ಮಾಡಿ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ದುಡ್ಡೆಲ್ಲ ಕೊಟ್ಟು ಸುಮ್ಮನೆ ಏನಕ್ಕೆ ಖರ್ಚು ಮಾಡ್ಕೊಳೋದು. ನಮ್ಮ ಮನೇಲಿರೋವಂಥ ವಸ್ತುಗಳನ್ನ ಯೂಸ್ ಮಾಡಿಬಿಟ್ಟು ನಮ್ಮ ಸ್ಕಿನ್ ಹೇಗಿರುತ್ತೆ ಅಂತ ನಮಗೆ ಮಾತ್ರ ಗೊತ್ತು. ಅದಕ್ಕೆ ತಕ್ಕನಾಗಿ ನಮ್ಮ ಮನೇಲೆ ನಾವೇ ಯೂಸ್ ಮಾಡಿಕೊಂಡು ಒಂದ್ಸತಿ ಟ್ರೈ ಮಾಡಿ ಅದು ವರ್ಕೌಟ್ ಆದರೆ ಮತ್ತೆ ಅದನ್ನೇ ಟ್ರೈ ಮಾಡಿಕೊಂಡು ಇಟ್ಕೊಬೋದಲ್ವ. ಇದನ್ನ ಚಿಕ್ಕ ಮಕ್ಳಿಗೆ ಸಮೇತನೂ ಹಚ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ಇದಕ್ಕೇನು ಅಂಥದ್ದೆಲ್ಲ ಏನು ಹಾಕಿಲ್ಲ. ಮೊಸರು, ಹಾಲು ಮತ್ತು ಅಕ್ಕಿ, ನೀರು ಈ ಥರ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ. ನೋಡ್ತಿದ್ದೀರಲ್ವಾ ಎಷ್ಟು ಸ್ಮೂತಾಗಿ, ಎಷ್ಟು ವೈಟ್ ಆಗಿದೆ ನೋಡಿ ಒಂದೇ ವಾಶ್ಗೆ. ಅದು ನಾನು ಒಂದು 2 ನಿಮಿಷ ಅಷ್ಟೇ ಬಿಟ್ಟಿದ್ದು. 2 ನಿಮಿಷಕ್ಕೆ ಎಷ್ಟೆಲ್ಲ ಗ್ಲೋಯಿಂಗ್ ಥರ ವೈಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದಕ್ಕೂ ನೀವೇ ಡಿಫ್ರೆನ್ಸ್ ನೋಡ್ಬಿಡಿ. ನೋಡ್ತಿದ್ದೀರಾ? ಏನಿಲ್ಲ ಅಂದರೂ ಒಂದು 3 ಮಂತ್ಸ್ ಯೂಸ್ ಮಾಡಬೇಕಿದನ್ನು. ಯಾವುದೇ ಕ್ರೀಮ್, ಫೇಸ್ಗೆ ಕ್ರೀಮ್ನ ಯೂಸ್ ಮಾಡಬೇಕಾದ್ರೂ ಅಷ್ಟೇ, ಫಸ್ಟು ಮುಖನ ತೊಳ್ಕೊಂಡ್ಬಿಟ್ಟು ಆಮೇಲೆ ಕ್ರೀಮ್ನ ಯೂಸ್ ಮಾಡಬೇಕು. ಜಾಸ್ತಿ ಒತ್ತಿ ಎಲ್ಲ ಒರ್ಸೋಕೆ ಹೋಗ್ಬೇಡಿ ಫೇಸ್ನ, ಸುಮ್ಮನೆ ಹಿಂಗೆ ಟಚಪ್ ಮಾಡಿದ್ರೆ ಸಾಕು. ಫೇಸ್ಗೆ ಅಪ್ಲೈ ಮಾಡ್ತೀನಿ. ನೋಡ್ತಿದ್ದೀರಲ್ಲ, ಈ ಥರ ನೀಟಾಗಿ ಅಪ್ಲೈ ಮಾಡಿ. ಈ ಥರ ಕಣ್ಣ ಹತ್ರನೂ ಕಪ್ಪಾಗಿದ್ರೆ ಅಲ್ಲೂ ಕೂಡ ಅಪ್ಲೈ ಮಾಡಿ, ಏನಾಗಲ್ಲ. ಒಬ್ಬೊಬ್ರು ಹೇಳ್ತಾರೆ ಕಣ್ಣಿಗೆಲ್ಲ ಅಪ್ಲೈ ಮಾಡಬಾರ್ದು ಅಂತ. ಕಣ್ಣ ಹತ್ರನೂ ಅಪ್ಲೈ ಮಾಡಿ, ಏನಾಗಲ್ಲ.
ಸ್ಮೆಲ್ ಕೂಡ ಚೆನ್ನಾಗಿದೆ, ಯಾಕೆಂದರೆ ಬರೀ ಹಾಲು ಮೊಸರು ಅಷ್ಟೇ ಯೂಸ್ ಮಾಡಿದ್ದೀವಲ್ವಾ. ನೋಡಿದ್ರಲ್ವಾ, ಈ ಥರ ಅಪ್ಲೈ ಮಾಡಿಬಿಟ್ಟು ಒಂದು 1/2 ಅವರ್ ಬಿಟ್ಬಿಟ್ಟು ಆಮೇಲೆ ವಾಶ್ ಮಾಡಿ. ವಾಶ್ ಮಾಡೋಕ್ಕೇನು ಯಾವುದೇ ಸೋಪು ಫೇಸ್ ವಾಶ್ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ನಾರ್ಮಲ್ ನೀರಲ್ಲೇ ವಾಶ್ ಮಾಡಿ. ಏಕೆ ಕಾಣಿಸ್ತೀರ ಅಂತ ನಿಮಗೆ ನೀವೇ ನೋಡ್ಕೊಳ್ಳಿ. ಆಮೇಲೆ ವರ್ಕ್ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಒಂದು 3 ಮಂತ್ಸ್ ಯೂಸ್ ಮಾಡಿ ವರ್ಕ್ ಆಗೇ ಆಗುತ್ತೆ. ಇದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ. ನೋಡ್ತಿರ್ಬೋದು ನೀವೇ, ಒಂದೇ ವಾಶಲ್ಲಿ ಎಷ್ಟು ವೈಟಾಗಿ ಕಾಣಿಸ್ತಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ, ಗೊಂಬೆ ಥರ ಅಲ್ವಾ. ಒಂದು 3 ಮಂತ್ಸ್ ಯೂಸ್ ಮಾಡಿ ವರ್ಕ್ ಆಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.